ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಂದೊಂದು ದಿನವೂ ಒಂದೊಂದು ಸಮಯವೂ ಅನೇಕ ವ್ಯಕ್ತಿಗಳು ಅನೇಕ ಸ್ಥಳಗಳಿಂದ ಇಂದು ಜೀವಿಸುವ ದೇವರ ವಾಕ್ಯವನ್ನು ಆಲಿಸುತ್ತಿದ್ದಾರೆ. ಆ ವಾಕ್ಯದಲ್ಲಿ ತಮ್ಮನ್ನೇ ತಾವು ಸಮರ್ಪಿಸುತ್ತಿದ್ದಾರೆ. ಒಬ್ಬರು ಹೀಗೆ ಹೇಳಿದರು, ದೇವರ ವಾಕ್ಯ ನನ್ನ ಶರೀರದಲ್ಲಿ ಅಪ್ಪಳಿಸುತ್ತಿದೆ ಎಂದು, ಆದ್ದರಿಂದ ನನ್ನ ಜೀವನದಲ್ಲಿ ಬಹಳಷ್ಟು ಉಳಿತು ಉಂಟಾಯಿತು ಎಂದು. ದೇವರ ವಾಕ್ಯದಲ್ಲಿ ತನ್ನನ್ನೇ ತಾವು ಸಮರ್ಪಿಸಿ ಪ್ರಾರ್ಥಿಸುವವರಿಗೆ ಒಂದೊಂದು ಹೆಜ್ಜೆಯು ದೇವರ ಕರುಣೆ, ದೇವರ ಪ್ರೀತಿ, ದೇವರ ಪರಿಪಾಲನೆಯನ್ನು ಅನುಭವಿಸಲು ಸಾಧ್ಯ. ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವವರನ್ನು ನೆನೆಸುತ್ತೇನೆ. ಸಭಾ ವ್ಯತ್ಯಾಸವಿಲ್ಲದೆ, ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಬರುವ ಎಲ್ಲರ ಪ್ರಾರ್ಥನಾ ನಿಯೋಗಕ್ಕಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಈ ವಾಕ್ಯ ಆಲಿಸುವ ಎಲ್ಲರ ನಿಯೋಗಕ್ಕಾಗಿ ಪ್ರಾರ್ಥಿಸುತ್ತಿದ್ದೇವೆ. ಈ ವಾಕ್ಯವನ್ನು ಶೇರ್ ಮಾಡುವವರು, ಸ್ಟಾಟಸ್ ಹಾಕುವವರಿಗಾಗಿಯೂ ಪ್ರಾರ್ಥಿಸುತ್ತಿದ್ದೇವೆ. ಇಂದಿನ ವಾಕ್ಯ ಮಾರ್ಕನ ಶುಭ ಸಂದೇಶ 4ನೇ ಅಧ್ಯಾಯ 35ರಿಂದ 40ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಆ ದಿನ ಸಾಯಂಕಾಲ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಸರೋವರದ ಆಚೆ ದಡಕ್ಕೆ ಹೋಗೋಣ ಎಂದರು. ಆಗ ಶಿಷ್ಯರು ಜನರ ಗುಂಪನ್ನು ಬಿಟ್ಟು ದೋಣಿಯಲ್ಲಿ ಕುಳಿತಿದ್ದ ಯೇಸುವನ್ನು ಹಾಗೆಯೇ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೊರಟರು. ಆ ದೋಣಿಯ ಸಂಗಡ ಬೇರೆ ದೋಣಿಗಳು ಇದ್ದವು. ಸ್ವಲ್ಪ ಮುಂದೆ ಹೋಗೋಷ್ಟರಲ್ಲೇ ದೊಡ್ಡ ಬಿರುಗಾಳಿ ಎದ್ದಿತು. ಅಲೆಗಳು ದೋಣಿಗೆ ಅಪ್ಪಳಿಸತೊಡಗಿದವು. ದೋಣಿಯೊಳಗೆ ನೀರು ನುಗ್ಗಿ ಅದು ತುಂಬಿ ಹೋಗುವುದರಲ್ಲಿತ್ತು. ಯೇಸುವಾದರೂ ದೋಣಿಯ ಹಿಂಭಾಗದಲ್ಲಿ ದಿಂಬನೊರಗಿ ನಿದ್ದೆ ಮಾಡುತ್ತಿದ್ದರು. ಶಿಷ್ಯರು ಅವರನ್ನು ಎಬ್ಬಿಸಿ, ಗುರುವೇ, ನಾವು ಸಾಯುತ್ತಿದ್ದೇವೆ, ತಮಗೆ ಚಿಂತೆಯೇ ಇಲ್ಲವೇ ಎಂದರು. ಆಗ ಯೇಸು ಎಚ್ಚೆತ್ತು ಬಿರುಗಾಳಿಯನ್ನು ಗದರಿಸಿದರು. ಸರೋವರಕ್ಕೆ ಶಾಂತವಾಗಿರು, ಮೊರೆಯಬೇಡ ಎಂದು ಆಜ್ಞಾಪಿಸಿದರು. ತಕ್ಷಣ ಬಿರುಗಾಳಿ ನಿಂತಿತು, ವಾತಾವರಣ ಪ್ರಶಾಂತವಾಯಿತು. ಅನಂತರ ತಮ್ಮ ಶಿಷ್ಯರಿಗೆ, ಏಕೆ ಇಷ್ಟು ಭಯ? ಇನ್ನೂ ನಿಮಗೆ ವಿಶ್ವಾಸವಿಲ್ಲವೇ ಎಂದರು. ಈ ವಾಕ್ಯ ಆಲಿಸುವಾಗ, ಪ್ರಭುವೇ, ಕೆಲವೊಮ್ಮೆ ಅನಿಸುತ್ತದೆ ಈ ರೀತಿಯ ದೋಣಿಯಲ್ಲಿ ಆಗಿದೆ ನಮ್ಮ ಪಯಣ. ಹೀಗೆ ನಮ್ಮ ಸಮಸ್ಯೆಯಲ್ಲಿ ನಾವು ಹಾದು ಹೋಗುತ್ತಿರುವುದು. ಈ ವಾಕ್ಯ ಆಲಿಸುವಾಗ ನೀವು ಗಮನಿಸಿದ್ದೀರಾ? ಅಪ್ಪಳಿಸಲು ತೊಡಗಿದ ಆ ದೋಣಿಯಲ್ಲಿ ಪ್ರಭು ಯೇಸು ಸ್ವಾಮಿ ಎದ್ದು ನಿಂತಿದ್ದು. ಅಪ್ಪಳಿಸಿ ತೊಡಗಿದ ದೋಣಿಯಲ್ಲಿ ಇರುವವರು ಬಿದ್ದು ಹೋಗದೆ ಇರಲು ಪ್ರಭುವೇ ಆ ದೋಣಿಯಲ್ಲಿ ಎದ್ದು ನಿಂತರು. ಪ್ರಿಯರೇ, ಹೀಗೆ ದೇವರ ವಾಕ್ಯವನ್ನು ವಿಶ್ವಾಸದಲ್ಲಿ ಸ್ವೀಕರಿಸುವವರ ಜೀವನದಲ್ಲಿ, ಕುಟುಂಬದಲ್ಲಿ ನೀವು ಕುಗ್ಗಿ ಹೋಗದೆ, ನಾಶವಾಗಿ ಹೋಗದೆ, ನಿಮಗಾಗಿ ನಿಮ್ಮ ಜೀವನದಲ್ಲಿ ಎದ್ದು ನಿಲ್ಲುವ ಕರ್ತರು ನಮಗಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಹಲವರ ಜೀವನದಲ್ಲಿ ಹಲವು ಸಮಸ್ಯೆಗಳು ಅಪ್ಪಳಿಸುವಾಗ ರಕ್ಷಣೆ ಹೊಂದಿದ್ದು ಹೇಗೆ ಎಂದು ಗೊತ್ತಾ? ಸೈತಾನನ ಅನೇಕ ಕುತಂತ್ರದಿಂದ ರಕ್ಷಣೆ ಹೊಂದಿದ್ದು ಹೇಗೆ ಎಂದು ನೆನಪಿದೆಯಾ? ಹಾಗೆಯೆಲ್ಲ ನಿನ್ನ ರಕ್ಷಣೆಗಾಗಿ ಎದ್ದು ನಿಂತ ಪ್ರಭುವನ್ನು ಮರೆಯಬಾರದು, ಆರಾಧಿಸಲು ಮರೆಯಬಾರದು. ರಕ್ಷಣೆ ಹೊಂದಿದ್ದು ನಮ್ಮ ಕಲೆಯಿಂದ, ನಿಪುಣತೆಯಿಂದ, ಓದಿದ ಡಿಗ್ರಿಯಿಂದ ಅಲ್ಲ. ಹೇಗೆ ಇಂದು ನಿಮಗೆ ಅರಿವಿಗೆ ಬರುತ್ತದೆ? ನಿಮ್ಮ ಜೀವನದಲ್ಲಿ ಎದ್ದು ನಿಂತ ಕರ್ತರು ಇದ್ದಾರೆ. ಹಣಕಾಸಿನ ಸಮಸ್ಯೆಯಲ್ಲಿ, ಸಾಲದಲ್ಲಿ, ರೋಗದಲ್ಲಿ, ಜೀವನದ ನಷ್ಟವಾದ ಸಮಯದಲ್ಲಿ, ಇನ್ನೂ ನಿರೀಕ್ಷೆ ಇಲ್ಲ, ಇನ್ನು ಸಾವಿನ ದಾರಿ ನೋಡುವ ಎಂಬ ಅವಸ್ಥೆಯಲ್ಲಿ ಹೇಗೆ ಆಗಿದೆ ಹಿಡಿದು ನಿಂತಿದ್ದು ಎಂದು ಮರೆತು ಹೋಗಬಾರದು. ಈ ಅನುಭವದಲ್ಲಿ ಸಾಗುತ್ತಿರುವ ನಾನು, ನೀನು ನೆನೆಸುವ ಜೀವನದಲ್ಲಿ ಅನೇಕ ವಿಷಯಗಳು ಅಪ್ಪಳಿಸುತ್ತಾ ಇರುವುದು. ಆ ವಾಕ್ಯ ಆಲಿಸುತ್ತಿರುವ ಅನೇಕರ ಜೀವನದಲ್ಲಿ ಎಕ್ಸ್ಟ್ರಾ ತೆಗೆದರೆ ನೋಡಲು ಸಾಧ್ಯ ಅನೇಕ ವಿಷಯಗಳು ಅಪ್ಪಳಿಸುವುದು. ಸೈತಾನನು ಅನೇಕ ರೀತಿಯಲ್ಲಿ ನಮ್ಮ ಮೇಲೆ ದಾಳಿ ಮಾಡುತ್ತಾನೆ. ಜೀವನಕ್ಕೆ, ಶುಶ್ರೂಷೆಗೆ ಇದು ಎಲ್ಲ ನಾವು ಅನುಭವಿಸಿ ಇರುವ ಕಾರ್ಯವಾಗಿದೆ. ಆಗ ಜೀವನದಲ್ಲಿ ಎದ್ದು ನಿಂತ ಕರ್ತರು ಜೊತೆಯಲ್ಲಿ ಇದ್ದ ಅನುಭವ, ಶಿಷ್ಯರು ಎಲ್ಲ ಮುಗಿಯಿತು ಎಂದು ಯೋಚಿಸಿದ ಸ್ಥಳದಲ್ಲಿ ಒಂದು ಸಮಸ್ಯೆಗೂ ಬಿಟ್ಟುಕೊಡದೆ ಇರುವ ದೇವರಾಗಿದ್ದಾರೆ. ಅಲ್ಲಿ ಎದ್ದು ನಿಂತಿದ್ದು ಯಾವುದೇ ಸಮಸ್ಯೆ, ಸಾಲ, ರೋಗ, ಕಷ್ಟ ಏನು ಇದ್ದರೂ ಧೈರ್ಯವಾಗಿರಿ. ಯಾವುದೇ ಪರಿಸ್ಥಿತಿಯಲ್ಲಿ ದೇವರು ನಿನ್ನನ್ನು ಬಿಟ್ಟು ಕೊಡುವುದಿಲ್ಲ. ಈ ವಾಕ್ಯದಲ್ಲಿ ಮನಸ್ಸಿನಲ್ಲಿ 5 ನಿಮಿಷ ಯೋಚಿಸಿದರೆ ಅರ್ಥವಾಗುತ್ತದೆ. ಒಂದು ಸಮಸ್ಯೆಗೆ ನಿಮ್ಮನ್ನು ಬಿಟ್ಟು ಕೊಡುವುದಿಲ್ಲ.
ಕಷ್ಟವು ನಿನ್ನನ್ನು ಬಾಧಿಸುವುದಿಲ್ಲ. ದೇವರ ಕರ ಸಹಾಯ ಮಾಡುತ್ತದೆ. ಇಂದಿನ ವಾಕ್ಯದಲ್ಲಿ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೆನ್.